ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ₹333 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು ₹333 ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹333 ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಇರುತ್ತೆ. ಸೊ ನಾನ್ ಯಾವೆಲ್ಲ ದಿನ ₹333 ಇದೆ ಅಂತ ಹೇಳ್ತೀನೋ ಸೊ ಅವಾಗೆಲ್ಲ ನಿಮಗೆ ₹333 ಆಫರ್ ಇರುತ್ತೆ. ಖಂಡಿತ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನ ಇಷ್ಟ ಪಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಆ ಒಂದು ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ನಿಮ್ಮ ವಿಚಾರದಲ್ಲಿ, ನಿಮ್ಮ ಸಂಬಂಧದ ವಿಚಾರದಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ತಗೋತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾ ಇದ್ರು. ದಿಸ್ ಫೈನಲಿ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ತರ ಆಕ್ಷನ್ ತಗೋತಾರೆ, ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಇವಾಗ ಕಾರ್ಡ್ ನ ಶಫಲ್ ಮಾಡೋಣ. ಓಕೆ, ಸೊ ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಸಾರಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, 2 ಆಫ್ ವಾಂಡ್ಸ್ ಇದೆ, ಅರ್ಮಿಟ್ ಇದೆ, 6 ಆಫ್ ಪೆಂಟಿಕಲ್ಸ್, 2 ಆಫ್ ಕಪ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಮೇ ಬಿ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಮನೆ ಅವರ ಮನೆ ಡಿಸ್ಟೆನ್ಸ್ ಬಂದು ಮೋರ್ ದೆನ್ 60 ಕಿಲೋಮೀಟರ್ಸ್ 80 ಕಿಲೋಮೀಟರ್ಸ್ ಈ ರೀತಿ ದೂರ ಇದ್ದೀರಾ. ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ, ನಿಮ್ಮ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಸೊ ನಾನ್ ಬೇರೆ ಇಲ್ಲಿದ್ದೀನಿ, ಅವ್ರು ಬೇರೆ ಅಷ್ಟು ದೂರ ಇದ್ದಾರೆ, ನಮ್ಮಿಬ್ರು ಮಧ್ಯ ಮುಂದೇನು ಹೀಗೆ ಪ್ರೀತಿ ವಿಶ್ವಾಸ ಎಲ್ಲಾನು ಇರುತ್ತಾ, ಸೊ ಇದೇ ರೀತಿ ಕಂಟಿನ್ಯೂ ಆಗ್ಬೇಕು. ಸೊ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ತುಂಬಾನೇ ಇಷ್ಟಪಟ್ಟಿದ್ದಾರೆ, ಗೌರವಿಸ್ತಾ ಇದ್ದಾರೆ ಅಂಡ್ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ ನಿಮ್ಮನ್ನ. ಸೊ ನಿಮ್ಮಿಂದ ದೂರ ಆಗಿ ಅವರು ಬದುಕೋಕೆ ಖಂಡಿತ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿ ಪ್ರೀತಿ ಸ್ಟ್ರಾಂಗ್ ಆಗಿದೆ. ಸೊ ಅವ್ರಿಗೆ ತುಂಬಾನೇ ಅನ್ಸುತ್ತೆ ನಾವಿಬ್ರು ಏನಾದ್ರೂ ಜಗಳ ಮಾಡ್ಕೊಂಡ್ರೆ ಅಥವಾ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರೆ ನಮ್ಮ ವ್ಯಕ್ತಿ ನನ್ನ ಬಿಟ್ಟೋಗ್ಬಿಡ್ತಾರ, ದೂರ ಮಾಡ್ಕೊಬಿಡ್ತೀನ ನಾನು, ನಮ್ಮಿಬ್ರು ಮಧ್ಯೆ ಯಾರಾದ್ರೂ ಬಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ರಿಯೇಟ್ ಆಗಿ ನನ್ನ ವ್ಯಕ್ತಿ ನನ್ನ ಬಿಟ್ಟೋಗ್ಬಿಡ್ತಾರ, ಈ ರೀತಿ ತುಂಬಾನೇ ಓವರ್ ಥಿಂಕ್ ಬರುತ್ತೆ. ಸಮ್ಟೈಮ್ಸ್ ದೇ ಫೀಲ್ ವೆರಿ ಮಚ್ ಯಾವ ತರ ಅಂತ ಅಂದ್ರೆ ತುಂಬಾನೇ ಅವ್ರಿಗೆ ಅನ್ಸುತ್ತೆ ಲೈಕ್ ನನ್ನ ವ್ಯಕ್ತಿ ಹತ್ರ ನಾನು ಯಾವ್ದೇ ಕಾರಣಕ್ಕೂ ನಿಷ್ಠುರವಾಗಿ ಮಾತಾಡಬಾರ್ದು. ಸಮ್ ಟೈಮ್ಸ್ ಈ ಒಂದು ವ್ಯಕ್ತಿ ತುಂಬಾ ರೂಢಾಗಿ ನಡ್ಕೋತಾರೆ ನಿಮ್ ಜೊತೆಗೆ. ಸೊ ಅದು ಒಂದ್ಸತಿ ಎಲ್ಲ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ನನ್ನ ವ್ಯಕ್ತಿ ಯಾಕೆ ಇಷ್ಟು ರೂಢಾಗಿ ನಡ್ಕೋತಾರೆ, ಏನಕ್ಕೆ ಅಗ್ರೆಸಿವ್ ಆಗ್ತಾರೆ, ಸೊ ನನ್ನ ಜೊತೆಗೆ ಕಾಮ್ ಆಗಿ ಹಾಯಾಗಿ ಮಾತಾಡ್ಬೋದಲ್ವಾ ಅಂತ ನಿಮ್ಗೂ ತುಂಬಾ ಅನ್ಸುತ್ತೆ. ಸೊ ಇವ್ರಿಗೆ ತುಂಬಾನೇ ಭಯ ಇದೆ, ಬಟ್ ಅದು ನಿಮ್ಮ ಹತ್ರ ಅವ್ರು ಹೇಳ್ಕೊಳಲ್ಲ. ಸೊ ನಾನು ಭಯ ಪಡ್ತೀನಿ, ಭಯ ಆಗುತ್ತೆ ನನಗೆ, ನೀನ್ ಈ ತರ ಎಲ್ಲ ಮಾತಾಡಕ್ ಹೋಗ್ಬಿಡ, ಈ ರೀತಿ ಎಲ್ಲ ಅವ್ರು ಹೇಳಲ್ಲ, ತೋರಿಸ್ಕೊಳಲ್ಲ. ಬಟ್ ನೀವು ಅಂತ ಬಂದಾಗ ಈ ಒಂದು ಪ್ರೀತಿನಲ್ಲಿ ಬಿಟ್ಟು ಹೋಗ್ತೀರಾ ಅನ್ನೋ ಒಂದು ಭಯ ಇದೆ. ಯಾಕಂತಂದ್ರೆ ಇಟ್ ಇಸ್ ಆಬ್ವಿಯಸ್ಲಿ ಇದೊಂದು ಕಾಳಜಿ ಇರುತ್ತೆ. ಯಾಕಂತಂದ್ರೆ ನೀವು ದೂರ ಇದ್ದೀರಾ, ದೂರದಿಂದ ರಿಲೇಶನ್ಶಿಪ್ ನ ಕಾಪಾಡ್ಕೊಂಡು ಇಷ್ಟು ವರ್ಷಗಳ ಕಾಲ ಬಂದಿರಬಹುದು, ಅಥವಾ ರೀಸೆಂಟ್ ಆಗಿ ನೀವು ಮನೆ ಶಿಫ್ಟಿಂಗ್ ಮಾಡಿರ್ಬೋದು, ಅಥವಾ ನಿಮ್ಮ ಕೆಲಸ ದೂರದಲ್ಲಿ ಇರುವಾಗ ಮೇ ಬಿ ನೀವು ಕೂಡ ಅಲ್ಲಿನೇ ಮನೆ ಮಾಡ್ಕೊಂಡಿರ್ಬೋದು. ಇದೆಲ್ಲನೂ ರೀಸನ್ ಇರುತ್ತೆ ನೀವು ಮನೆ ಶಿಫ್ಟ್ ಮಾಡಕ್ಕೆ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಇದೆ. ಸೊ ದೇ ಆರ್ ವೆರಿ ಸ್ಕೇರ್ಡ್ ಆಫ್ ಲೂಸಿಂಗ್ ಯು ಅಂತಾನು ಕೂಡ ಬರ್ತಾ ಇದೆ. ಬಟ್ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ, ರಾತ್ರಿ ಆಗ್ಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಅಲ್ಲಿ ಸೆಟ್ ಆಗಿದ್ಯಾ, ಕೆಲಸ ಮಾಡ್ತಿದಾರಾ, ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ, ಪ್ರತಿಯೊಂದನ್ನು ಕೂಡ ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿನ ನಾನು ವಿಚಾರಿಸ್ಕೋಬೇಕು, ಅವ್ರನ್ನ ಎಕ್ಸ್ಟ್ರಾ ಕೇರ್ ಮಾಡ್ಬೇಕು ಅಂತ. ಬಟ್ ಈ ಒಂದು ವ್ಯಕ್ತಿ ಅದನ್ನೆಲ್ಲ ಮಾಡಿದಾಗ ಎಲ್ಲೊಂದ್ ಕಡೆ ಅವ್ರಿಗೆ ಅವರ ಪ್ರೈವೇಸಿ ಕಟ್ಟಕ್ಕಂಗ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ತುಂಬಾ ಜಾಸ್ತಿ ಎಲಾಬ್ರೇಟ್ ಮಾಡಿ ಅವ್ರೇನು ಕೇಳಲ್ಲ. ಸೊ ನೀವೇನೇ ಹೇಳಿದ್ರು ಅದಕ್ಕೆ ಓಕೆ ಆಯ್ತು, ಕಂಫರ್ಟಬಲ್ ಆಗಿದೆಯಾ, ಈ ರೀತಿ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ಪ್ರೈವೇಸಿ ಬೇಕಾಗುತ್ತೆ ತುಂಬಾ ವ್ಯಕ್ತಿಗೆ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಪ್ರೈವೇಸಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಲೇಶನ್ಶಿಪ್ ಅಂತ ಸಮ್ಟೈಮ್ಸ್ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ನನ್ನ ಹತ್ರ ಏನು ಹೇಳದೆ ಇದ್ರು ಕೂಡ ಡೆಫಿನೆಟ್ಲಿ ಅವ್ರು ಚೆನ್ನಾಗಿದ್ರೆ ಸಾಕು, ನನ್ಗೆ ಏನು ಬೇಡ ಅನ್ನೋ ಲೆವೆಲ್ಗೆ ಒಂದ್ ವ್ಯಕ್ತಿ ಮೆಂಟಾಲಿಟಿ ಪ್ರಿಪೇರ್ ಆಗ್ತಾ ಇದೆ. ಸೊ 2 ಆಫ್ ಕಪ್ಸ್. ಸೊ ಯಾರೆಲ್ಲ ಇನ್ನೂ ಮ್ಯಾರೇಜ್ ಆಗಿಲ್ಲ ಖಂಡಿತವಾಗ್ಲೂ ಬೈ ದ ನೆಕ್ಸ್ಟ್ ಇಯರ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮ್ಯಾರೇಜ್ ಅಲ್ಲಿ ಮೂವ್ ಆಗ್ಬೇಕಂತ ಅನ್ಕೊಂಡಿದ್ದಾರೆ. ಸೊ ತುಂಬಾ ವರ್ಷಗಳಿಂದ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಮ್ಯಾರೇಜ್ ಪ್ರಪೋಸಲ್ಸ್ ಯಾವಾಗ ಕೊಡ್ತಾರೆ, ಮ್ಯಾರೇಜ್ ನಮ್ಮಿಬ್ರ ಮಧ್ಯೆ ಯಾವಾಗ ಆಗುತ್ತೆ, ನಮ್ದು ಪುಟ್ಟ ಸಂಸಾರ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ.
ಈ ಒಂದು ವ್ಯಕ್ತಿಗೋಸ್ಕರ ನೀವು ಕೂಡ ಅಷ್ಟೇ ತ್ಯಾಗ ಮಾಡೋರಿದ್ದೀರಾ ಅಂತಾನು ಕೂಡ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯು ವಾಂಟ್ ದಿಸ್ ಪರ್ಸನ್ ಟು, ನಿಮಗ್ ಅವ್ರು ಹೆಂಗ್ ಬೇಕೋ ಅವ್ರಿಗೂ ನೀವು ಹಂಗೆ ಬೇಕು. ಸೊ ಈ ಒಂದು ವ್ಯಕ್ತಿಗೆ ನಾಟ್ ಲೈಕ್ ಇದು ಒನ್ ಸೈಡ್ ಮಾತ್ರ ಎಫರ್ಟ್ ಇಲ್ಲ, ನಿಮ್ ಕಡೆಯಿಂದನೂ ಎಫರ್ಟ್ ಇರೋದ್ರಿಂದ ನೀವು ಅವ್ರನ್ನ ಇಷ್ಟ ಪಡ್ತಾ ಇದ್ರ, ತುಂಬಾ ಕೇರ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ವ್ಯಕ್ತಿ ಕಷ್ಟ ಅಂತ ಬಂದಾಗ ಡೆಫಿನೆಟ್ಲಿ ನೀವು ಅವ್ರಿಗೆ ಕೈ ಹಿಡಿದಿದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ 6 of Pentacles ಇದೆ. ದಿಸ್ ಪರ್ಸನ್ ಹೆಲ್ಪ್ಡ್ ಯು ಅಂಡ್ ಯು ಹೆಲ್ಪ್ಡ್ ದಿಸ್ ಪರ್ಸನ್, ಅದಕ್ಕೆ ಅವರು ತುಂಬಾ ಗ್ರೇಟಿಟ್ಯೂಡ್ ಆಗಿದ್ದಾರೆ. ಸೊ ಅರ್ಮಿಟ್ ಇದೆ. ಸೊ ದೇರ್ ಈಸ್ ಎ ಹೋಪ್, ಏನೂ ಆಗಲ್ಲ ನಮ್ಮಿಬ್ರು ಮಧ್ಯ, ಏನೇ ಜಗಳ ಆಗಿ ಮನಸ್ತಾಪಗಳಾದ್ರೂ ನಾವಿಬ್ರು ಸರಿ ಮಾಡ್ಕೊಂಡು ಅದನ್ನ ಮುಂದೆ ಹೋಗ್ತೀವಿ, ಅದಕ್ಕೆ ಕಾನ್ಫಿಡೆನ್ಸ್ ನಿಮ್ಮ ವ್ಯಕ್ತಿಗೆ ತುಂಬಾನೇ ಇದೆ. ಸೊ 2 of Wands ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಈ ಒಂದು ವ್ಯಕ್ತಿ ಅವ್ರ ಕಡೆಯಿಂದ ಏನೋ ಒಂದು ಸರ್ಪ್ರೈಸ್ ಇಟ್ಕೊಂಡು ಕಾಯ್ತಿದ್ದಾರೆ, ಯಾವಾಗ ಒಂದು ಒಳ್ಳೆ ಟೈಮ್ ಬರುತ್ತೆ ನನ್ನ ವ್ಯಕ್ತಿಗೆ, ಯಾವಾಗ ನಾನು ಆತರ ಒಂದು ಗುಡ್ ನ್ಯೂಸ್ ನ ಹೇಳ್ತೀನಿ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀನಿ ಅಂತ. ಈ ಒಂದು ವ್ಯಕ್ತಿ ಆಕ್ಚುಲಿ ದಿಸ್ ಪರ್ಸನ್ ಇಸ್ ವೇಟಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಇವ್ರಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ನೀವು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದೀರಾ, ಪ್ರತಿಯೊಂದ್ರಲ್ಲೂ ಕೂಡ ನೀವು ಅವ್ರಿಗೆ ಕೈ ಹಿಡಿದಿದ್ದೀರಾ. ಇದನ್ನೆಲ್ಲ ನೋಡಿದಾಗ ತುಂಬಾ ಅದೃಷ್ಟ ಮಾಡಿದೀನಿ ಅಂತ ಅವ್ರಿಗೆ ಆಬ್ವಿಯಸ್ಲಿ ಅನ್ಸುತ್ತೆ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಗ್ರೇಟ್ಫುಲ್ ಟು ಯು, ಅಂದ್ರೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಸಂಬಂಧದಲ್ಲಿ ಅವ್ರಿರೋದಕ್ಕೆ ತುಂಬಾ ಗ್ರೇಟಿಟ್ಯೂಡ್ ಆಗಿದ್ದಾರೆ. ಯಾಕಂತಂದ್ರೆ ನೀವು ಬರೀ ಪ್ರೀತಿ ಮಾತ್ರ ಕೊಟ್ಟಿಲ್ಲ, ಪ್ರತಿಯೊಂದ್ರಲ್ಲೂ ಕೂಡ ಅವ್ರಿಗೆ ಮೋಟಿವೇಟ್ ಮಾಡಿದ್ರ, ಸಪೋರ್ಟ್ ಮಾಡಿದ್ರ, ಒಂದು ಪವರ್ಫುಲ್ ಕಪಲ್ ಆಗಿ ನೀವಿಬ್ರು ಇವತ್ತು ಇದೀರಾ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಮ್ಯೂಚುವಲ್ ಗಿವ್ ಅಂಡ್ ಟೇಕ್. ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರ, ಅವರು ಕೂಡ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅವರು ನಿಮ್ಗೆ ಕೇರ್ ಮಾಡ್ತಾರ, ನೀವು ಅವ್ರಿಗೆ ಕೇರ್ ಮಾಡ್ತೀರಾ. ಡೆಫಿನೆಟ್ಲಿ ಇಲ್ಲಿ ಎಲ್ಲಾನು ಹಂಚ್ಕೊಂಡಿದ್ದೀರಾ ಒಬ್ರಿಗೊಬ್ರು ಅಂತ ನಂಗೆ ಕಾಣಿಸ್ತಾ ಇದೆ. ಅಂಡ್ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ ಮೇಟ್. ಸೊ ನಿಮ್ಮ ಪಾರ್ಟ್ನರ್ ಅನ್ಸ್ತಾ ಇದೆ ನನ್ನ ವ್ಯಕ್ತಿ ಆರ್ಡಿನರಿ ಪ್ರೀತಿ ಇಲ್ಲ, ಆರ್ಡಿನರಿ ಸಂಬಂಧ ನಮ್ದಲ್ಲ, ಇದೊಂದು ಋಣಾನುಬಂಧ, ಇದೊಂದು ಡೆಸ್ಟಿನೇಷನ್ ಪ್ಲಾನ್ಡ್ ಪಾರ್ಟ್ನರ್ಶಿಪ್. ಸೊ ಇದೊಂದು ಸೋಲ್ಮೇಟ್ ಆಗಿರ್ಬೋದು, ಇದೊಂದು ಪಾಸ್ಟ್ ಲೈಫ್ ಇಂದ ಈ ಒಂದು ವ್ಯಕ್ತಿ ನನ್ನ ಜೊತೆಗಿರ್ಬೋದು, ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ. ಮೇ ಬಿ ಈ ಒಂದು ವ್ಯಕ್ತಿ ತುಂಬಾ ಸ್ಪಿರಿಚುವಲ್ ಇರಬಹುದು, ಇವರು ತುಂಬಾ ದೇವ್ರನ್ನ ನಂಬ್ತಾರೆ, ಯೂನಿವರ್ಸ್ ನ ನಂಬ್ತಾರೆ. ಸೊ ಮೇ ಬಿ ಅವರು ಕೂಡ ಮೇ ಬಿ ಆಸ್ಟ್ರಾಲಜರ್ ಇರ್ಬೋದು, ಅಥವಾ ಆಸ್ಟ್ರಾಲಜರ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಂತೂ ಮೇ ಬಿ ಈ ಒಂದು ವ್ಯಕ್ತಿ ಇರ್ಬೋದು, ಅಥವಾ ನೀವು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೋದು. ಲೈಕ್ ಸ್ಪಿರಿಚುವಲ್ ಏಂಜಲ್ಸ್ ಕ್ರಿಸ್ಟಲ್ಸ್ ನ ನೀವು ಕೂಡ ಮೇ ಬಿ ವೇರ್ ಮಾಡಿದೀರಾ ಅಂತ ಅಂದ್ರೆ ಇಟ್ ಇಸ್ ರಿಯಲಿ ವೆಲ್ ಅಂಡ್ ಗುಡ್. ಬಟ್ ಡೆಫಿನೆಟ್ಲಿ ಈ ಒಂದು ಪ್ರೀತಿನಲ್ಲಿ ದೇರ್ ಇಸ್ ಲಾಟ್ಸ್ ಆಫ್ ಲವ್ ಜೊತೆಗೆ ಪ್ಯಾಷನ್ ಕೂಡ ಇದೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ಒಂದು ಛಲ ಇದೆ. ಅಂಡ್ ಕೆಲವೊಂದು ಪ್ರೀತಿನಲ್ಲಿ ನಾನು ನೋಡಿದೀನಿ, ವೆನ್ ಐ ಗೆಟ್ ಇನ್ ಟು ರೀಡಿಂಗ್ಸ್ ಅಂಡ್ ಆಲ್, ಒಬ್ಬ ವ್ಯಕ್ತಿ ಅವ್ರ ಪಾರ್ಟ್ನರ್ ಬೆಳೀತಿದ್ದಾರೆ ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ. ಸೊ ಅವ್ನ್ ಯಾಕೆ ನನ್ಗಿಂತ ಬೆಳಿಬೇಕು, ಇವಳು ಯಾಕೆ ನನ್ಗಿಂತ ಜೋರಾಗಿ ಬೆಳಿಬೇಕು, ಹಿಂಗೆಲ್ಲ ಯೋಚನೆ ಮಾಡೋರು ಇದ್ದಾರೆ. ಬಟ್ ಈ ರಿಲೇಶನ್ಶಿಪ್ ಅಲ್ಲಿ ಹೆಂಗಿದ್ದೀರಾ ಅಂತ ಅಂದ್ರೆ ನೀವು ಗೆಲ್ಲಿ ಅವರು ಗೆಲ್ಲಿ, ಯಾರೇ ಗೆದ್ರು ನಮ್ಮ ಪ್ರೀತಿ ಮಾತ್ರ ಗೆಲ್ಲೇಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ಇದ್ದೀರಾ. ದಟ್ ಈಸ್ ರಿಯಲಿ ಗುಡ್. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾ ಲಾಂಗ್ ಟೈಮ್ ಇಂದ ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ, ಒಂದು ಲಾಂಗ್ ಟೈಮ್ ಇಂದ. ಸೊ ಡೆಫಿನೆಟ್ಲಿ ಈ ಒಂದು ಸತಿ ಏನಾದ್ರೂ ಮೀಟ್ ಮಾಡಿದಾಗ ಖಂಡಿತ ಅವರು ನಿಮ್ಗೆ ಏನಾದ್ರೂ ಒಂದು ಪ್ರೆಸೆಂಟ್ ಮಾಡಬಹುದು ಆಸ್ ಅ ಗಿಫ್ಟ್ ಆಗಿ, ಅಥವಾ ಆಸ್ ಅ ನಿಮ್ಗೆ ಏನಾದ್ರೂ ಪೆಟ್ ಇಷ್ಟ ಅಂತ ಇದ್ರೆ ಖಂಡಿತವಾಗ್ಲೂ ಪೆಟ್ ನ ನಿಮ್ಗೆ ಪ್ರೆಸೆಂಟ್ ಮಾಡಬಹುದು. ಲೈಕ್ ಪಪ್ಪಿ ಆರ್ ಕ್ಯಾಟ್ ಈ ರೀತಿ ನಿಮ್ಗೆ ಪ್ರೆಸೆಂಟ್ ಮಾಡಬಹುದು. ಬಟ್ ಖಂಡಿತ ವ್ಯಾಲ್ಯೂಬಲ್ ಆಗಿ ಒಂದು ವ್ಯಕ್ತಿ ನಿಮ್ಗೆ ಏನೋ ಒಂದು ಪ್ರೆಸೆಂಟೇಷನ್ ಕೊಡ್ಬೇಕು ಅಂತ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಕಮೆಂಟ್ ಅಲ್ಲಿ ನಂಗೆ ಕ್ಲೇಮ್ ದಿಸ್ ಎನರ್ಜಿ ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಎನರ್ಜಿ ನಿಮ್ಗೆ ಕ್ಲೇಮ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಗೈಸ್.